ಸೌದಿ ಅರೇಬಿಯಾ ಅಂದ್ರೆ ಗರಿಷ್ಠ ಶೆಕೆ ಮತ್ತು ಸುಡುವ ಮರುಭೂಮಿಗೆ ಹೆಸರುವಾಸಿ. ಆದರೆ ಇಂತಹ ಸೌದಿ ಅರೇಬಿಯಾ ಇದೀಗ ವಿಭಿನ್ನ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಕಳೆದ 30 ವರ್ಷಗಳಲ್ಲೇ ಅತಿ ಹೆಚ್ಚು ಮಳೆ ಮತ್ತು ಹಿಮಕ್ಕೆ ಸೌದಿ ಅರೇಬಿಯಾ ತುತ್ತಾಗಿದೆ. ವಿಶೇಷವಾಗಿ ಜಬಲ್ ಅಲ್ಲಾಸ್ನ 2600 ಮೀಟರ್ ಎತ್ತರವಿರುವ ದಿಬ್ಬವು ಮಂಜಿನಿಂದ ಹೊದಿಸಲಾದ ಬಿಳಿ ಬಟ್ಟೆಯ ರೀತಿಯಲ್ಲಿ ಕಾಣಿಸಿಕೊಂಡಿದ್ದು ಜಾಗತಿಕ ಸುದ್ದಿಗೆ ಒಳಗಾಗಿದೆ. ತಬೂಕ್ ಮತ್ತು ಜಬಲ್ ಅಲ್ಲಾಸ್ ಮುಂತಾದ ಪರ್ವತ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಂಜು ಆವರಿಸಿದೆ. ತಬೂಕ್ ಮತ್ತು ಜಬಲ್ ಅಲ್ಲಾಸ್ನಲ್ಲಿ ತಾಪಮಾನ -4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು ನಾಗರಿಕರು ಚಳಿಯಿಂದ ನಡುಗುವಂತಾಗಿದೆ. ಹಿಮದಿಂದ ಆವೃತವಾದ ಮರುಭೂಮಿಯ ಮೇಲೆ ಒಂಟೆಗಳು ನಡೆಯುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಸೌದಿ ಅರೇಬಿಯಾದಲ್ಲಿ ಮಳೆ ಅಪರೂಪ, ಆದರೆ ಈ ಬಾರಿ ಇದಕ್ಕೆ ವಿರುದ್ಧವಾಗಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಬಿರ್ಬಿನ್ ಹೆರ್ಮಾಸ್, ಅಲ್ ಐನಾ, ಅಲ್ ಉಲಾ ಗವರ್ನೆಟ್, ಶಕ್ರಾ ಮುಂತಾದ ಪ್ರದೇಶಗಳಲ್ಲಿ ಭಾರೀ ಮಳೆ ಬಂದಿದೆ. ರಿಯಾದ್, ಕಾಸಿಂ ಭಾಗದ ಕೆಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದೆ. ಚಳಿ ಸೌದಿ ಅರೇಬಿಯಾಕ್ಕೆ ಹೊಸತಲ್ಲವಾದರೂ ಈ ಬಾರಿ ನಡುಗುವ ರೀತಿಯಲ್ಲಿ ಸೌದಿ ಅರೇಬಿಯಾವನ್ನು ಚಳಿ ಆವರಿಸಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಭಾರೀ ಪ್ರಮಾಣದಲ್ಲಿ ಮಂಜು ಆವರಿಸಿದೆ. ಇದನ್ನು ಅಪರೂಪದಲ್ಲಿ ಅಪರೂಪ ಅಂತ ತಜ್ಞರು ಹೇಳಿದ್ದಾರೆ. ಸೌದಿ ಅರೇಬಿಯಾದ ಪರ್ವತಗಳು ಮತ್ತು ದಿಬ್ಬಗಳನ್ನು ಮಂಜು ಆವರಿಸಿ ಬಿಳಿಯಾಗಿಸಿದ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮುಖ್ಯವಾಗಿ ಈ ಮಂಜಿನ ನಡುವೆ ಒಂಟೆಗಳು ಸಾಕ್ತಾ ಇರುವ ರಮಣೀಯ ದೃಶ್ಯವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಹಂಚಿಕೊಂಡಿದ್ದಾರೆ. ಈ ದೃಶ್ಯಗಳನ್ನು ಜಾಗತಿಕವಾಗಿ ವೀಕ್ಷಿಸಲಾಗಿದೆ. ಸೌದಿ ನಾಗರಿಕರನ್ನೇ ಈ ಮಂಜು ಅಚ್ಚರಿ ಮತ್ತು ಕುತೂಹಲಕ್ಕೆ ಒಳಪಡಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಅಸಾಧಾರಣವಾದ ಬೆಳವಣಿಗೆ ಅಂತ ತಾಪಮಾನ ತಜ್ಞರು ಹೇಳ್ತಾ ಇದ್ದಾರೆ. ಅಂತೂ ಸೌದಿ ಅರೇಬಿಯಾದ ಸೋಷಿಯಲ್ ಮೀಡಿಯಾ ಮಾತ್ರ ಅಲ್ಲ, ಗಲ್ಫ್ ರಾಷ್ಟ್ರಗಳಲ್ಲೇ ಮಂಜು ಕವಿದ ಸೌದಿ ಪರ್ವತಗಳು ಸುದ್ದಿಯಲ್ಲಿವೆ. ಜಗತ್ತಿನ ಇತರ ರಾಷ್ಟ್ರಗಳ ಸೋಷಿಯಲ್ ಮೀಡಿಯಾ ಬಳಕೆದಾರರು ಕೂಡ ಮಂಜು ಕವಿದ ಸೌದಿ ಮತ್ತು ನಡೆದಾಡುವ ಒಂಟೆಗಳ ದೃಶ್ಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.